ಆರ್ಮಿಗೆ ಬೆಂಗಳೂರಿನ ಮತ್ತೊಂದು ಕೊಡುಗೆ ಏನಪ್ಪಾ ಅಂದ್ರೆ ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಡ್ರೋನ್ ಮಷಿನ್ ಗನ್ ಅಭಿವೃದ್ಧಿ ಭಾರತ್ ಸಪ್ಲೈಸ್ ಅಂಡ್ ಸರ್ವಿಸಸ್ BSS ಏನಿತ್ತು ಆ ಕಂಪನಿಯಿಂದ ಅಭಿವೃದ್ಧಿ ಮಾಡಿದ್ದಾರೆ. AK-203 ಮಷಿನ್ ಗನ್ ಡ್ರೋನ್ ಅಭಿವೃದ್ಧಿ ಪಡಿಸಿದ್ದಾರೆ BSS ಅವರು. ಆಕಾಶದಲ್ಲಿ ಹಾರುತ್ತಲೇ ದಾಳಿಗೆ ಇದನ್ನ ಬಳಸ್ಕೊಳ್ಬಹುದು. ಈ ಮಷಿನ್ ಗನ್ ಅನ್ನ AI ತಂತ್ರಜ್ಞಾನದ ಡ್ರೋನ್ ಮಷಿನ್ ಗನ್ ಇದೀಗ BSS ಮತ್ತು ಭಾರತೀಯ ಸೇನೆ ಸಹಯೋಗದಲ್ಲಿ ಹೊಸ ತಂತ್ರಜ್ಞಾನವನ್ನು ಆವಿಷ್ಕಾರ ಮಾಡಿದ್ದಾರೆ. 300ರಿಂದ 600 ಮೀಟರ್ ದೂರದ ಗುರಿಯನ್ನ ಇದು ಟಾರ್ಗೆಟ್ ರೀಚ್ ಮಾಡುತ್ತೆ. 1000 ಮೀಟರ್ ದೂರದವರೆಗೂ ಕೂಡ ಹಾರಾಟವನ್ನು ನಡೆಸುವಂತಹ ಡ್ರೋನ್ ಮಷಿನ್ ಗನ್ ಇದು. ಸಮುದ್ರದ ಮಟ್ಟದಿಂದ 14,500 ಅಡಿ ಎತ್ತರದಲ್ಲಿ ಇದನ್ನ ಟೆಸ್ಟ್ ಮಾಡಿದ್ದು. ಈಗ 21 ದಿನಗಳ ಬಂಕರ್ ಒಳಗಿಟ್ಟು ಪರೀಕ್ಷೆಯನ್ನು ಕೂಡ ನಡೆಸಿದ್ದಾರೆ, ಡೆವಲಪ್ ಮಾಡಿದ್ದಾರೆ. ಬಹಳ ಅದ್ಭುತವಾದಂತಹ ಟೆಕ್ನಾಲಜಿ ಮುಖಾಂತರ ಅರ್ಧ ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರದ ಟಾರ್ಗೆಟ್ ಅನ್ನು ಹೊಡೆಯಬಲ್ಲಂತಹ ಸಾಮರ್ಥ್ಯ ಇದೆ. ಎಲ್ಲ ರೀತಿಯ ಹವಾಮಾನದಲ್ಲೂ ಕೂಡ ಇದು ಕೆಲಸ ಮಾಡುತ್ತೆ ಅಂತಹ ಸಾಮರ್ಥ್ಯದ ಡ್ರೋನ್ ಗನ್. ಓಕೆ, ಭಾರತದ ಆರ್ಮಿಗೆ ಮತ್ತೊಂದು ಗರಿಮೆ, ಅದು ಬೆಂಗಳೂರು ಹೆಸರು ಕೇಳಿ ಬರ್ತಾ ಇರೋದು ಮತ್ತೊಂದು ರೀತಿಯ ಹಿರಿಮೆ ನಮಗೆ. ಇನ್ನೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಕಮಿಕಾಜೆ ಡ್ರೋನ್ ಅಂತ ನೀವೆಲ್ಲರೂ ಕೇಳಿದ್ರಿ ಅಂತ ಕಾಣುತ್ತೆ, ಬಳಸಿದ್ರು ಆಪರೇಷನ್ ಸಿಂಧೂರ ಮಾಡಬೇಕಾದ್ರೆ. ಅದು ಕೂಡ ಬೆಂಗಳೂರಿನಲ್ಲೇ ಏರ್ಪಡಿಸಿದ್ದು. ಇದೀಗ ಮತ್ತೊಂದು ಹೆಮ್ಮೆ, ಕಮಿಕಾಜಿಯ ಜೊತೆಗೆ ಈ ಒಂದು ಡ್ರೋನ್ AK-203 ಮಷಿನ್ ಗನ್ ಡ್ರೋನ್ ಅಭಿವೃದ್ಧಿ ಪಡಿಸಿದ್ದಾರೆ BSS ಅವರು. ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಡ್ರೋನ್ ಮಷಿನ್ ಗನ್ ಅಭಿವೃದ್ಧಿ ಮಾಡಿದ್ದಾರೆ. ಭಾರತದ ಸೇನೆಯ ತೆಕ್ಕೆಗೆ ಮತ್ತೊಂದು ಒಂದು ಕೊಡುಗೆಯನ್ನ ಬೆಂಗಳೂರು ಕೊಟ್ಟಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂಡ್ ಕಳೆದ ಬಾರಿಯೂ ಕೂಡ ಕಮಿಕಾಜೆ ಅನ್ನುವಂತಹ ಡ್ರೋನ್ ಅನ್ನ ಬೆಂಗಳೂರಿನಲ್ಲೇ ಸಿದ್ಧಪಡಿಸಿ ಕೊಡಲಾಗಿತ್ತು. ನಮ್ಮ ಬೆಂಗಳೂರಿನ ಹೆಸರು ಕೂಡ ಕೇಳಿ ಬಂದಿತ್ತು. ಇದೀಗ ಮತ್ತೊಂದು ಡ್ರೋನ್ ಮಷಿನ್ ಗನ್ ಅನ್ನ ಅಭಿವೃದ್ಧಿಪಡಿಸಿ ಭಾರತದ ಸೇನೆಗೆ ಒಪ್ಪಿಸಲಾಗಿದೆ.